ಒಂದ್ ಕಡೆ ತನಿಖೆ ಹೇಗೆ ನಡೀತಾ ಇದೆ, ತನಿಖೆ ವಿಚಾರವಾಗಿ ಬರೋದಾದ್ರೆ ಇಷ್ಟು ದಿನ ಬುರುಡೆ ತಂದಂಥದ್ದು ತಮಿಳುನಾಡಿನಿಂದ ಚಿನ್ನಯ್ಯ ಅಂತೇನು ಮಾತು ಕೇಳಿ ಬರ್ತಾ ಇತ್ತು. ಅದನ್ನ ಅವ್ರ ಟೀಮ್ನಲ್ಲೇ ಇದ್ದಂಥವ್ರು ಕೆಲವರು ಆರೋಪ ಮಾಡ್ತಾ ಇದ್ರು. ಜಯಂತ್ ಎಲ್ಲ ಇನ್ಫ್ಯಾಕ್ಟ್ TV9 ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದರು. ಆದರೆ ಈಗ ವಿಚಾರಣೆ ಸಂದರ್ಭದಲ್ಲಿ ಇದೇ ಚಿನ್ನಯ್ಯ ಬುರುಡೆ ತಂದಂಥದ್ದೇ ಜಯಂತ್ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಈ ಬುರುಡೆ ರಹಸ್ಯ ಕೆದಕ್ತಾ ಇರುವಂಥ SITಗೆ ಇದು ತಲೆಬಿಸಿ ವಿಚಾರ ಆಗಿದೆ. ನಂಬರ್ 1. ಎರಡನೇದಾಗಿ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಹಂತದಲ್ಲಿ ಮಠಣ್ಣವರು ಸೇರಿದ ಹಾಗೆ ತಿಮ್ಮರೋಡಿ ಅವರನ್ನೆಲ್ಲ ವಿಚಾರಣೆಗೆ ಒಳಪಡಿಸಬೇಕಂತ ಅನಿವಾರ್ಯತೆ ಈ ಬುರುಡೆ ವಿಚಾರವಾಗಿನೇ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ತನಿಖೆ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ? ಇದರ ನಡುವೆ ಇವತ್ತು ಮತ್ತೊಬ್ರು ಹಿಂದೆ ಆದಂತ ಒಂದು ರೇಪ್ ಅಂಡ್ ಮರ್ಡರ್ ಅನ್ನ ನಾನು ನೋಡಿದ್ದೆ ಅಂತ ಬೇರೆ ಮುಂದಕ್ಕೆ ಬಂದಿದ್ದಾರೆ. ಹಾಗಾಗಿ ಇದಕ್ಕೊಂದು ತಿರುವೇನಾದ್ರೂ ಇದಾಗುತ್ತಾ ಅಥವಾ ಈ ಆರೋಪಗಳು ಏನು ಹಿಂದೆ ಕೇಳ್ಬಂತಲ್ಲ ಅದೇ ರೀತಿಯಾದಂಥ ಒಂದು 3ರಲ್ಲಿ 4ನೇ ಆರೋಪ ಇದಾಗೋಗ್ಬಿಡುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಿದೆ. ಬನ್ನಿ ಏನಾಗ್ತಾ ಇದೆ ಈ ರಿಪೋರ್ಟಲ್ಲಿ ನೋಡ್ಕೊಂಡು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆಯೊಂದನ್ನ ತಂದಿದ್ದ. ಕೋರ್ಟ್ ಮುಂದೆ ಬುರುಡೆ ತೋರಿಸಿ ಧರ್ಮಸ್ಥಳದಲ್ಲಿ 100 ಶವ ಹೊತ್ತಿದ್ದೀನಿ ಎಂದಿದ್ದ. ಆದರೆ ಚಿನ್ನಯ್ಯ ತೋರಿಸಿದ ಕಡೆಗಳಲ್ಲಿ ಅಸ್ಥಿಪಂಜರ ಸಿಗ್ಲಿಲ್ಲ. ಅಲ್ಲಿಂದ ಚಿನ್ನಯ್ಯನನ್ನ ವಶಕ್ಕೆ ಪಡೆದ SIT ತನಿಖೆ ನಡೆಸ್ತಿದೆ. ಅಸಲಿಗೆ ಚಿನ್ನಯ್ಯ ತಂದಿದ್ದ ಬುರುಡೆ ಎಲ್ಲಿಯದ್ದು ಎಂಬ ಕುತೂಹಲ ತನಿಖೆಯ ಇಂಟ್ರೆಸ್ಟಿಂಗ್ ಸಂಗತಿಯಾಗಿ ಉಳಿದಿದೆ. ಬುರುಡೆ ರಹಸ್ಯ ಬೆನ್ನತ್ತಿದ್ದ SIT ಜಯಂತ್ ಮನೆಯಲ್ಲೂ ತಲಾಶ್ ನಡೆಸಿದೆ. ಈ ಬೆನ್ನಲ್ಲೇ SIT ಮುಂದೆ ಚಿನ್ನಯ್ಯ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾನೆ. ಏನದು ಅಂದ್ರೆ ಜಯಂತ್ ಮನೆಯಲ್ಲಿಯೇ ಚಿನ್ನಯ್ಯನ ಹೇಳಿಕೆಯ ಮೊದಲ ವಿಡಿಯೋ ಮಾಡಲಾಗಿತ್ತು. ಇದಕ್ಕೆ ಗಿರೀಶ್ ಮಟ್ಟಣ್ಣನವರ್ ಸೂಚನೆ ಕೊಟ್ಟಿದ್ರು. ಬುರುಡೆ ಪ್ಲಾನ್ ಬಗ್ಗೆ ಜಯಂತ್ ಮನೆಯಲ್ಲೇ ರಿಹರ್ಸಲ್ ನಡೆದಿತ್ತು ಎನ್ನಲಾಗಿದೆ. ಈ ವಿಡಿಯೋಗಾಗಿ ಪೊಲೀಸರು ವಶಪಡಿಸಿಕೊಂಡಿರೋ ಫೋನ್ಗಳನ್ನ ರಿಟ್ರೀವ್ ಮಾಡ್ತಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಮಹಜರು ನಡೆಸಿದ್ದೇಕೆ? ತಾನು ತಂದ ಬುರುಡೆ ಬಗ್ಗೆ ಚಿನ್ನಯ್ಯ ಹೇಳಿದ್ದೇನು? ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬಾಗಲುಗುಂಟೆ ಜಯಂತ್ ನಿವಾಸಕ್ಕೆ ನಾವೆಲ್ಲರೂ ಬಂದಿದ್ದೆವು. 3 ದಿನ ಜಯಂತ್ ಮನೆಯಲ್ಲೇ ಇದ್ವಿ. ಮನೆಯ ಟೆರೆಸ್ ಮೇಲೆ ಕುಳಿತು ಚರ್ಚೆ ಮಾಡಿದ್ವಿ. ಇದೇ ವೇಳೆ ಜಯಂತ್ ನನಗೆ ಬುರುಡೆ ಮತ್ತು ಮೂಳೆ ಕೊಟ್ಟಿದ್ರು. ಜಯಂತ್ ಮನೆಯಲ್ಲೇ ಮೊದಲು ಬುರುಡೆ ಮೂಳೆ ನೋಡಿದ್ದು ಅಂತ ಮೊದಲು ಬುರುಡೆ ತೆಗೆದುಕೊಂಡ ಬಗ್ಗೆ ಚಿನ್ನಯ್ಯ ಹೇಳಿಕೆ ನೀಡಿದ್ದಾನೆ. ಈ ಮಾಹಿತಿ ಆಧರಿಸಿ SIT ಬೆಂಗಳೂರಿಗೆ ಕರೆತಂದು ಜಯಂತ್ ಮನೆಯಲ್ಲಿ ಮಹಜರು ನಡೆಸಿದ್ರು. ಜಯಂತ್ ಮನೆಯ ಬಳಿಕ ಗಿರೀಶ್ ಮಟ್ಟಣ್ಣನವರ ಸೂಚನೆಯಂತೆ ಗ್ಯಾಂಗ್ ಶಿಫ್ಟ್ ಆಗಿತ್ತು. ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋದೆವು. ಅಪಾರ್ಟ್ಮೆಂಟ್ನಲ್ಲಿ ಮಟ್ಟಣ್ಣನವರ್, ಜಯಂತ್ ಹಲವರು ಸೇರಿದ್ವಿ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಗಿರೀಶ್ ಮಟ್ಟಣ್ಣನವರ ಸೂಚನೆಯಂತೆ ಕೋರ್ಟ್ನಲ್ಲಿ ತಾನೇ ಬುರುಡೆ ತಂದಿದ್ದು ಎಂದು ಕೋರ್ಟ್ನಲ್ಲಿ ಹೇಳಿದ್ದಾಗಿ ಚಿನ್ನಯ್ಯ SIT ಮುಂದೆ ಬಾಯಿಬಿಟ್ಟಿದ್ದಾನೆ. ಬುರುಡೆಯನ್ನ ಚಿನ್ನಯ್ಯನಿಗೆ ನೀಡೋ ಮುನ್ನ ಬುರುಡೆ ಗ್ಯಾಂಗ್ ರಿಹರ್ಸಲ್ ನಡೆಸಿರೋ ಬಗ್ಗೆಯೂ ತಿಳಿದು ಬಂದಿದೆ. ಬಂಗ್ಲೆಗುಡ್ಡ ನೇತ್ರಾವತಿ ತಟದಲ್ಲಿ ಚಿನ್ನಯ್ಯ ಅಂಡ್ ಗ್ಯಾಂಗ್ ರಿಹರ್ಸಲ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿತ್ತು ಅನ್ನೋದು ಬಯಲಾಗಿದೆ. ನೇತ್ರಾವತಿ ನದಿ ತೀರ ಮತ್ತು ಬಂಗ್ಲೆಗುಡ್ಡದಲ್ಲಿ ಕಾಡು ಸುತ್ತಿದ್ದ ಬುರುಡೆ ಗ್ಯಾಂಗ್ 30 ಜಾಗಗಳನ್ನ ಗುರುತು ಮಾಡಿ ನಕ್ಷೆ ರೆಡಿ ಮಾಡಿದ್ರಂತೆ. ಚಿನ್ನಯ್ಯ ಶವ ಹೂಳದೆ ಇದ್ದ ಜಾಗಗಳನ್ನ ಗುರುತು ಮಾಡಿದ್ದ ಬುರುಡೆ ಪಡೆ ಕನ್ಯಾಡಿ ಬೋಳಿಯಾರು ಭಾಗದಲ್ಲಿ ಬುರುಡೆ ಕಥೆ ಸೃಷ್ಟಿಸಲು ಕನ್ಯಾಡಿ ಬೋಳಿಯಾರುನಲ್ಲೂ ಗುರುತು ಮಾಡಿದ್ರು. ಪ್ರತಿದಿನ ಶೋಧ ಕಾರ್ಯಾಚರಣೆ ಬಳಿಕ ತಿಮ್ಮರೋಡಿ ಮನೆಯಲ್ಲಿ ಚರ್ಚೆ ನಡೆಸಿದ್ರು. ಸಿದ್ಧಪಡಿಸಲಾದ ನಕ್ಷೆ ಹಿಡಿದು ಚರ್ಚೆ ಮಾಡುವಾಗ ಪ್ರತಿ ಬಾರಿಯೂ ನಾನು ಶವ ಹೂತಿದ್ದು ಪಕ್ಕ ಅಂತ ಚಿನ್ನಯ್ಯ ಹೇಳ್ತಿದ್ದ. ಆದ್ರೆ ಚಿನ್ನಯ್ಯನ ಲೆಕ್ಕಾಚಾರ ಉಲ್ಟಾ ಹೊಡೆದಾಗ ಗ್ಯಾಂಗ್ ತಲ್ಲಣಗೊಂಡಿದೆ. ಧರ್ಮಸ್ಥಳದಲ್ಲಿ ಭಾರೀ ಕೋಲಾಹಲ ಎಬ್ಬಿಸಿದ್ದ ಬುರುಡೆ ಸತ್ಯ ಶೋಧನೆಗೆ SIT ಇಳಿದಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆಯಲ್ಲಿ ಅನೇಕ ಸಂಗತಿಗಳು ಹೊರಬರುತ್ತಲೇ ಇದೆ. ದಕ್ಷಿಣ ಕನ್ನಡದಿಂದ ಅಶೋಕ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಚಿನ್ನಯ್ಯನ ಮಹಜರು ಕಾರ್ಯ ಇವತ್ತು ಕೂಡ ಮುಂದುವರೆದಿದ್ದು ಉಜಿರೆಯಲ್ಲಿರುವಂತ 2 ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಳ್ಳಿ ಮನೆ ರೆಸಾರ್ಟ್ ಮತ್ತೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ 2 ರೆಸಾರ್ಟ್ ನಲ್ಲಿ ಮಹಜರ್ ಕಾರ್ಯ ಇವತ್ತು ನಡೆದಿದೆಯಂತೆ. ಸೊ ಕರ್ಕೊಂಡು ಹೋಗಿದ್ದಾರೆ. ಇನ್ಫ್ಯಾಕ್ಟ್ SIT ಅಧಿಕಾರಿಗಳಿಗೆ ಸೋಕೋ ತಂಡ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದೆ. SIT ಅಧಿಕಾರಿಗಳು ಈಗ ಅವ್ರು ಎಲ್ಲೆಲ್ಲಿ ಷಡ್ಯಂತ್ರ ರೂಪಿಸುವಂಥ ನಿಟ್ಟಿನಲ್ಲಿ ಸೇರಿದ್ರು ಕೂತಿದ್ರು ಈ ವಿಚಾರಗಳ ಬೆನ್ನು ಬಿದ್ದಿದೆ. ಅದರ ಭಾಗವಾಗಿ ಇದೀಗ 2 ರೆಸಾರ್ಟ್ಗೆ ಮಹಜರ್ ಪ್ರಕ್ರಿಯೆ ನಡೆಸೋಕೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ.
ಸ್ಟೇಷನ್ಗೆ ಅಡ್ಡ ಬರ್ತಾ ಇದ್ದಾರೆ, ದಯವಿಟ್ಟು ನೋಡ್ತಾ ಇದೀವಲ್ಲ, ಸಂಜೆ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿರೋದು, ಹತ್ತತ್ರ ಒಂದು 7 ಗಂಟೆ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆತ ಕೂಡ ಕೈ ಸನ್ನೆಯಲ್ಲಿ ಅಲ್ಲಿ ಇಲ್ಲಿ ಅಂತ ಕೆಲವೊಂದು ಪ್ರದೇಶಗಳನ್ನೆಲ್ಲ ತೋರಿಸ್ತಾ ಇದ್ದಾನೆ. ಆಮೇಲೆ ನಿನ್ನೆ ಅಂದರೆ ಮೊನ್ನೆ ಬಗಲುಗುಂಟೆಗೆ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದಂಥ ಸಂದರ್ಭದಲ್ಲೂ ಕೂಡ ಆತ ಮನೆಯ ಟೆರೆಸ್ಗೆಲ್ಲ ಕರ್ಕೊಂಡು ಹೋಗಿದ್ದ. ಈಗ ನಮ್ಗೆ ಗೊತ್ತಾಗ್ತಾ ಇರೋದೇನೆಂದರೆ ಆ ಟೆರೆಸ್ ಮೇಲೆ ಕೂತು ಎಲ್ಲ ಪ್ಲ್ಯಾನ್ ರೆಡಿ ಆಗ್ತಾ ಇತ್ತು ಅಂತ ಹೇಳಿ.